ಬೆಂಗಳೂರಿನ ಜೆಟ್ಲಾಗ್ ಹೋಟೆಲ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ ಘಟನೆಗೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ವಿಚಾರಣೆಗೆ ಹಾಜರಾಗಿ ಅಂತೇಳಿ ನಟ ದರ್ಶನ್ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಜೆಟ್ಲಾಗ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ್ರು ಅನ್ನೋ ಒಂದು ಪ್ರಕರಣ ಸುಬ್ರಹ್ಮಣ್ಯಪುರ ಠಾಣಾ ಪೊಲೀಸರು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ನಟ ದರ್ಶನ್ಗೆ ಪೊಲೀಸರು ನೋಟಿಸ್ ನೀಡಿರುವಂತಹ ಕಾಪಿ ಕೂಡ ಲಭ್ಯ ಆಗಿದೆ. ದರ್ಶನ್ಗೆ ನೀಡಿರೋ ನೋಟಿಸ್ ಕಾಪಿ ಜೀ ಕನ್ನಡ ನ್ಯೂಸ್ಗೆ ಲಭ್ಯ ಆಗಿದೆ. ಹಾಗಾದ್ರೆ ಈ ನೋಟಿಸ್ನಲ್ಲಿ ಏನಿದೆ? ಕಳೆದ 3ನೇ ತಾರೀಕು ಅಂದರೆ ಜನವರಿ 3ನೇ ತಾರೀಕು ರಾತ್ರಿ 3 ಗಂಟೆಯವರೆಗೂ ಕೂಡ ನೀವು ಜೆಟ್ಲ್ಯಾಗ್ನಲ್ಲಿ ಇರೋದು ತಿಳಿದು ಬಂದಿದೆ. ಪ್ರಕರಣದ ಮುಂದಿನ ತನಿಖೆಗಾಗಿ ನಿಮ್ಮ ಹೇಳಿಕೆಯನ್ನು ಪಡಿಬೇಕು. ಹೀಗಾಗಿ ವಿಚಾರಣೆಗೆ ಹಾಜರಾಗಿ ಅನ್ನೋ ಒಂದು ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ನೋಟಿಸ್ನಲ್ಲಿ ಪಬ್ ನಿಯಮ ಉಲ್ಲಂಘನೆಯ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ನಟ ದರ್ಶನ್ಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯಪುರ ಠಾಣಾ ಪೊಲೀಸರು ಈ ಒಂದು ನೋಟಿಸನ್ನು ಜಾರಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿತ್ತು. ಯಾಕಂತಂದರೆ ಜೋರಾದ ಸದ್ದು ಹಾಕ್ಕೊಂಡು ಪಾರ್ಟಿ ಮಾಡಿದ್ರು, ಎಣ್ಣೆ ಪಾರ್ಟಿ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಟ ದರ್ಶನ್ ಕೂಡ ಇದ್ರು ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ನಟ ದರ್ಶನ್ ಅವ್ರಿಗೂ ಕೂಡ ಇದೀಗ ನೋಟಿಸ್ ಜಾರಿ ಮಾಡಲಾಗಿದೆ. ಏನು ಅಂತಂದರೆ, ನೀವು ಇರೋದು ಕೂಡ ಗೊತ್ತಾಗಿದೆ, ಅಲ್ಲಿ ಮಧ್ಯರಾತ್ರಿ 3 ಗಂಟೆವರೆಗೂ ಕೂಡ ಇದ್ರಿ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ಗೆ ಅಂದರೆ ಉತ್ತರವನ್ನು ಕೊಡಬೇಕು, ಜೊತೆಗೆ ಮುಂದಿನ ವಿಚಾರಣೆಗೆ ನೀವು ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಈ ಒಂದು ಕೊಟ್ಟಂತಹ ನೋಟಿಸ್ನಲ್ಲಿ ಈ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಜೆಟ್ಲಾಗ್ ಬೆಂಗಳೂರಿನ ಪ್ರತಿಷ್ಠಿತ ಪಬ್ ಜೆಟ್ಲಾಗ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದಂತಹ ಒಟ್ಟು 8 ಮಂದಿಗೆ ನಗರ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು. ಇದರಲ್ಲಿ ಪ್ರಮುಖ ವ್ಯಕ್ತಿ ಅಂತಂದ್ರೆ ನಟ ದರ್ಶನ್ ಅವರು ಕೂಡ ಸೇರ್ಕೊಂಡಿದ್ರು. ಜೆಟ್ಲಾಗ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ್ದಾರೆ ಅನ್ನೋದು. ಜೆಟ್ಲಾಗ್ನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಿರ್ದೇಶಕ ತರುಣ್ ಸುಧೀರ್, ಇನ್ನು ಸಂಗೀತ ನಿರ್ದೇಶಕ ಹರಿಕೃಷ್ಣ, ನಟ ನಿನಾಸಂ ಸೇರಿದಂತೆ ಒಟ್ಟು 8 ಜನಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಈ ನೋಟಿಸ್ ತಲುಪಿದ ಕೂಡಲೇ ನೀವು ವಿಚಾರಣೆಗೆ ಅಂತ ಸುಬ್ರಹ್ಮಣ್ಯಪುರ ಠಾಣೆಗೆ ಹಾಜರಾಗಬೇಕು ಅಂತ ಸೂಚನೆ ನೀಡಿದ್ದಾರೆ. ಸದ್ಯ ನೋಟಿಸ್ಗೆ ಇದುವರೆಗೂ ಯಾವುದೇ ಉತ್ತರ ಬಂದಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ಸದ್ಯ ನೋಟಿಸ್ ಕೊಟ್ಟಿರುವ ಬಹುತೇಕರು ದುಬೈನಲ್ಲಿದ್ದಾರೆ ಅನ್ನೋ ಮಾಹಿತಿ ಕೂಡ ತಿಳಿದು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಯಾರೂ ನಟರು ಕೂಡ, ನಟ ನಿರ್ಮಾಪಕರು ಯಾರೂ ಕೂಡ ಇಲ್ಲಿಲ್ಲ, ದುಬೈನಲ್ಲಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಹಾಗಾಗಿ ಈ ನೋಟಿಸ್ಗೆ ಯಾವಾಗ ಉತ್ತರ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಅಂದರೆ ಈಗ ಓರಲ್ ಆಗೇನೆ ಫೋನ್ನ ಮೂಲಕ ಉತ್ತರ ಕೊಡ್ತಾರಾ ಅಥವಾ ಬಂದು ಖುದ್ದು ಹಾಜರಾಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಜೆಟ್ಲಾಗ್ನಲ್ಲಿ ಅವಧಿ ಮೀರಿಗೂ ಪಾರ್ಟಿ ಮಾಡಿದ್ದಾರೆ, ನಟ ಇದ್ರು, ಅದರಲ್ಲಿ ಪ್ರಮುಖ ನಟ ದರ್ಶನ್ ಇದ್ರು ಅನ್ನೋ ಮಾಹಿತಿಯ ತದನಂತರದಲ್ಲಿ ಲಭ್ಯ ಆಯಿತು. ಈಗ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ನೋಟಿಸ್ಗೆ ಉತ್ತರ ಕೊಡಬೇಕಾಗತ್ತೆ. ಸೊ ಏನಾದರೂ ಆ ಕಡೆಯಿಂದ ಉತ್ತರ ಬಂದಿದೆಯಂತ? ಎಲ್ಲರೂ ಎಲ್ಲಿದ್ದಾರೆ? ಶಿಲ್ಪ, ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯ ಅಂತಂದ್ರೆ ಅದು ಜೆಟ್ಲಾಗ್ ಅನ್ನೋ ಒಂದು ಪಬ್ ಏನಿದೆ, ಆ ಪಬ್ ನಲ್ಲಿ ಲೇಟ್ ನೈಟ್, ಅದು ಅರ್ಲಿ ಮಾರ್ನಿಂಗ್ ವರೆಗೂ ಪಾರ್ಟಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಸದ್ಯಕ್ಕೆ ಜೆಟ್ಲಾಗ್ ವಿರುದ್ಧವಾಗಿ ಕೇಸನ್ನ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಸುಬ್ರಹ್ಮಣ್ಯ ನಗರ ಪೊಲೀಸರು ತನಿಖೆಯನ್ನ ಕೈಗೊಳ್ತಾ ಇದ್ದಾರೆ. ಅದರ ಒಟ್ಟಿಗೆ ಈಗ 8 ಮಂದಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೂ ಕೂಡ ಕರೆದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಿರ್ದೇಶಕ ತರುಣ್ ಸುಧೀರ್, ಸಂಗೀತ ನಿರ್ದೇಶಕ ಹರಿಕೃಷ್ಣ, ನಟ ನೀನಾಸಂ ಸತೀಶ್, ಡಾಲಿ ಧನಂಜಯ, ಅಭಿಷೇಕ್ ಅಂಬರೀಶ್ ಮತ್ತು ಹಾಸ್ಯ ನಟ ಚಿಕ್ಕಣ್ಣ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಈ ನೋಟಿಸ್ ಅನ್ನ ಕೊಟ್ಟ ನಂತರ ತಕ್ಷಣವೇ ವಿಚಾರಣೆಗೆ ಹಾಜರಾಗಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಆದ್ರೆ ಈ ನಟ ದರ್ಶನ್ ಅವರು ಸದ್ಯಕ್ಕೆ ಈಗ ವಿದೇಶದಲ್ಲಿದ್ದಾರೆ, ದುಬೈಗೆ ಹೋಗಿರುವಂತದ್ದು ಕಾಟೇರ ಸಿನಿಮಾದ ಒಂದು ವೀಕ್ಷಣೆಯನ್ನ ಮಾಡೋದಕ್ಕೆ, ಅಲ್ಲಿ ಫ್ಯಾನ್ಸ್ ಗಳ ಜೊತೆ ಸಿನಿಮಾವನ್ನು ನೋಡೋದಕ್ಕೂ ಕೂಡ ಹೋಗಿರುವಂತದ್ದು. ಹೀಗಾಗಿ ಅವರು ಬಂದ ಮೇಲೆನೆ ಈಗ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರ ವಿಭಾಗದ ಡಿಸಿಪಿ ಸೈದುಲು ಅಡಾವತ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಜಟ್ಲಾಗ್ ಮೇಲೆ ಈಗಾಗಲೇ FIR ಆಗಿದೆ. ಮಾಲೀಕರು ಹಾಗೂ ಮ್ಯಾನೇಜರ್ ಹೇಳಿಕೆ ತೆಗೆದುಕೊಳ್ಳಲಾಗಿದೆ. ಯಾರ್ಯಾರು ಒಂದು ಪಾರ್ಟಿ ವೇಳೆ ಇದ್ರೋ ಎನ್ನುವ ಮಾಹಿತಿಯನ್ನು ಕೂಡ ನಾವು ಕಲೆ ಹಾಕೊಂಡಿದ್ದೀವಿ. ಸಿನಿ ಆಕ್ಟ್ರೆಸ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, 8 ಜನರನ್ನ ನಾವು ಗುರುತು ಮಾಡಿದೀವಿ. ಅವ್ರಿಗೆ ಈಗ ಪಾರ್ಟಿಗೆ ಹೋಗೋದು ಅಂತಂದ್ರೆ ಏನು ಪಾರ್ಟಿಗೆ ಹೋಗಿದ್ದಾರೆ, ಆ ಸಂದರ್ಭದಲ್ಲಿ ಲೇಟ್ ನೈಟ್ ವರೆಗೂ ಇದ್ರು. ಅವರ ವಿರುದ್ಧವಾಗೂ ಕೂಡ ಈಗ ಸದ್ಯಕ್ಕೆ ಒಂದು ನೋಟಿಸ್ ಅನ್ನು ಕೂಡ ನಾವು ಕೊಟ್ಟಿದ್ದೀವಿ. ಸುಬ್ರಹ್ಮಣ್ಯ ನಗರ ಇನ್ಸ್ಪೆಕ್ಟರ್ ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ನೋಟಿಸ್ ಕೊಟ್ಟ ಬಹುತೇಕರು ಎಲ್ಲರೂ ಕೂಡ ವಿದೇಶದಲ್ಲಿದ್ದಾರೆ. ಬಂದ ಕೂಡಲೇ ಅವರೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾನೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ DCP ಹೇಳಿದ್ದಾರೆ. ಹಾಗೇನೆ ಮಲ್ಲೇಶ್ವರಂ ACPಗೆ ವರದಿಯನ್ನು ಕೊಡೋದಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ ಅಂತ ಸೈದುಲು ಅರಾವತ್ ಅವರೀಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇನ್ನು ಪ್ರಕರಣದಲ್ಲಿ ಪ್ರಮುಖವಾಗಿ ಈ ಒಂದು ಏನ್ ನೋಟಿಸ್ ಏನಿದೆ, ಈ ನೋಟಿಸ್ ಪ್ರತಿ ಕೂಡ ಈಗ ಲಭ್ಯವಾಗಿರುವಂತದ್ದು. ಕಳೆದ 3ನೇ ತಾರೀಕು ರಾತ್ರಿ 3 ಗಂಟೆವರೆಗೂ ನೀವು ಜಟ್ಲಾಗ್ ನಲ್ಲಿ ಇರೋದು ತಿಳಿದು ಬಂದಿದೆ. ಪ್ರಕರಣದ ಮುಂದಿನ ತನಿಖೆಗಾಗಿ ನಿಮ್ಮ ಹೇಳಿಕೆ ಪಡೆಯಬೇಕು. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ನೋಟಿಸ್ ನಲ್ಲಿ ಪಬ್ ನಿಯಮ ಉಲ್ಲಂಘನೆ ಬಗ್ಗೆಯೂ ಕೂಡ ಉಲ್ಲೇಖವಾಗಿರುವಂತದ್ದು. ಒಟ್ಟಾರೆಯಾಗಿ ಪದೇ ಮೊನ್ನೆ ತಾನೇ ಒಂದು ತಿಂಗಳ ಹಿಂದೆ ಆ ನಾಯಿ ದರ್ಶನ್ ಅವರ ಮನೆ ನಾಯಿ ಏನು ಕಚ್ಚಿತ್ತಲ್ಲ, ಆ ಕಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ಕೂಡ ರಾಜರಾಜೇಶ್ವರ ಪೊಲೀಸರು ದರ್ಶನ್ ಅವರನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಮತ್ತೆ ಪಬ್ ನಲ್ಲಿ ಲೇಟ್ ನೈಟ್ ಅಂದ್ರೆ ಸಿನಿಮಾ ಸಕ್ಸಸ್ ಹಿನ್ನೆಲೆಯಲ್ಲಿ ಪಬ್ ನಲ್ಲಿ ದೊಡ್ಡ ಮಟ್ಟದ ಪಾರ್ಟಿಯನ್ನ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ದರ್ಶನ್ ಅವರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಅದರ ಜೊತೆ ರಾಕ್ಲೈನ್ ವೆಂಕಟೇಶ್ ಆಗಿರ್ಬೋದು, ಡಾಲಿ ಧನಂಜಯ ಆಗಿರ್ಬೋದು, ನೀನಾದನ್ ಸತೀಶ್, ಚಿಕ್ಕಣ್ಣ, ಹೀಗೆ ಹಲವರಿಗೂ ಕೂಡ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಅಭಿಷೇಕ್ ಅಂಬರೀಶ್ ಅವ್ರಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿರುವಂತದ್ದು. ಈ ಎಲ್ಲಾ 8 ಜನ ಕೂಡ ಈಗ ವಿದೇಶದಲ್ಲಿ ಇದ್ದಾರೆ. ವಿದೇಶದಲ್ಲಿ ಇರುವಂತಹ ಮಾಹಿತಿ ಕೂಡ ಇದೆ. ಅವ್ರು ಬೆಂಗಳೂರಿಗೆ ಯಾವಾಗ ಬರ್ತಾರೋ ಅವರು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ಹಾಜರಾಗಿ ಮಾಹಿತಿಯನ್ನ ವಿಚಾರಣೆಯನ್ನ ಎದುರಿಸಬೇಕಾಗಿದೆ. ಶಿಲ್ಪಾ. ಓಕೆ, ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.